Namaskar, welcome to the Doctor, a program which deals with medical facilities, doctors and their achievements. So Atharani ಇವತ್ತು ನಮ್ಮ ಜೊತೆ ಒಂದು ಡಾಕ್ಟರ್ ಇದ್ದಾರೆ who served 2 terms as the IMA president ಮತ್ತೆ currently ಇವಾಗ president of ENT association, state president ಆಗಿದ್ದಾರೆ ENT association ಮತ್ತೆ he's going to host the first medical ENT conference ಮಡಿಕೇರಿಯಲ್ಲಿ, which is a great thing for Madikeri. ಮತ್ತೆ also he is the chairman of medical anti-quackery cell Kodagu district ಅಲ್ಲಿ. I would like to welcome Dr. Mohan Appaji. Thank you doctor for coming to the show. Thank you so much. ಡಾಕ್ಟರ್, ನೀವೊಂದು ENT ಸ್ಪೆಷಲಿಸ್ಟ್ ಆಗಿದ್ದೀರಾ, ಕ್ಲಿನಿಕ್ ಇದೆ ಮಡಿಕೇರಿ ಡಿಸ್ಟ್ರಿಕ್ಟ್ ಅಲ್ಲಿ. ENT ಅಂದ್ರೆ ಏನು? ENT ಅಂದರೆ ಇಯರ್, ನೋಸ್, ಥ್ರೋಟ್ ಆ್ಯಂಡ್ ಹೆಡ್ ಆ್ಯಂಡ್ ನೆಕ್. ಸೊ ಅಬೋವ್ ದ ನೆಕ್, ಸೊ ಎಂಟೈರ್ ENT ಏರಿಯಾ ಎಕ್ಸೆಪ್ಟ್ ಬ್ರೈನ್ ಬಿಟ್ಟು ಏರಿಯಾ ನಮ್ಮ ಜ್ಯೂರಿಡಿಕ್ಷನಲ್ಲಿ ಬರ್ತದೆ. ಓಕೆ, ಇವಾಗ ನಿಮ್ಮ ಕ್ಲಿನಿಕಲ್ಲಿ ಆರ್ ನಿಮ್ಮ ಕರಿಯರಲ್ಲಿ ಮೋಸ್ಟ್ ಕಾಮನ್ ENT ಪ್ರಾಬ್ಲಮ್ಸ್ ಯಾವಿದೆ ಡಾಕ್ಟರ್? ಈಗ ಇಯರಲ್ಲಿ ತಗೊಂಡ್ರೆ ಇಟ್ ಈಸ್ ಮೋಸ್ಟ್ಲಿ ನಮ್ಮದು ಇಯರ್ ಡಿಸ್ಚಾರ್ಜ್ ಅಂತ ಕಂಪ್ಲೇಂಟ್ ಬರ್ತಾರೆ ಪೇಷಂಟು. ಅದರಿಂದ ಪರಿಣಾಮ ಉಂಟಾಗುವಂಥದ್ದು ಡೆಫ್ನೆಸ್. ನಮ್ಮ ಇಡೀ ಭಾರತ ದೇಶದಲ್ಲಿ ತಗೊಂಡ್ರೆ ಆಲ್ಮೋಸ್ಟ್ 63 ಮಿಲಿಯನ್ ಜನರಿಗೆ ದೇ ಹ್ಯಾವ್ ಗಾಟ್ ಡೆಫ್ನೆಸ್ ಆ್ಯಸ್ ಆಫ್ ಟುಡೇ ಸ್ಟ್ಯಾಟಿಸ್ಟಿಕ್ಸ್. 63 ಮಿಲಿಯನ್ಸ್. ವರ್ಲ್ಡ್ ಪಾಪ್ಯುಲೇಷನ್ ತಗೊಂಡ್ರೆ 350 ಮಿಲಿಯನ್ವರೆಗೂ ದೇ ಹ್ಯಾವ್ ಗಾಟ್ ಡೆಫ್ನೆಸ್ ಪ್ರಾಬ್ಲಮ್. ಓಕೆ, ಸೊ ಡೆಫ್ನೆಸ್. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಥ್ರೋಟ್, ಥ್ರೋಟಲ್ಲಿ ತುಂಬ ಕಾಮನ್ ಆಗಿ ನಮಗೆ ಥ್ರೋಟ್ ಪೇಯ್ನ್ ಅಂತ ಬರ್ತಾರೆ, ಅಥವಾ ಇಚ್ಚಿಂಗಿಂದ ಥ್ರೋಟ್, ಮತ್ತು ಕೆಲವು ಸಾರಿ ಫಾರಿನ್ ಬಾಡೀಸ್ ಬರುತ್ತೆ. ಇಲ್ಲಿ ಕೊಡಗಿನಲ್ಲಿ ಸ್ವಲ್ಪ ಜಾಸ್ತಿ ಫಾರಿನ್ ಬಾಡೀಸ್ ಬರೋದು, ಮೀನಿನ ಮುಳ್ಳು ಸಿಕ್ಕಾಕೊಳ್ಳೋದು, ಚಿಕನ್ ಮಟನ್ ಬೋನ್ ಸಿಕ್ಕಾಕೊಳ್ಳೋದು, ಅಂಥದ್ದೆಲ್ಲ ಎಮರ್ಜೆನ್ಸಿಯಾಗಿ ನಾವು ಟ್ರೀಟ್ ಮಾಡ್ತಾ ಇರ್ತೀವಿ. ತುಂಬ ಕೇಸಸ್ ಬರ್ತಾ ಇರ್ತದೆ ಕೊಡಗಿನಲ್ಲಿ. ಮದುವೆ ಸಮಯದಲ್ಲಿ ಆಹಾರ ಸರಿಯಾಗಿ ಚೀವ್ ಮಾಡದೆ ದೇ ಟ್ರೈ ಟು ಸ್ವಾಲೋ ಇಟ್, ಸೊ ಅದು ಸಿಕ್ಕಾಕೊಂಡ್ಬಿಡ್ತದೆ ಥ್ರೋಟಲ್ಲಿ. ಸೊ ಇಟ್ ಈಸ್ ಅನ್ ಎಮರ್ಜೆನ್ಸಿ ಫಾರ್ ಅಸ್. ಓಕೆ ಡಾಕ್ಟರ್, ವೆನ್ ಇಟ್ ಕಮ್ಸ್ ಟು ಫೆಸಿಲಿಟೀಸ್, ಇವಾಗ ಕೊಡಗಲ್ಲಿ ಯಾವ ಥರ ENTಗೆ ಯಾವ ಥರ ಫೆಸಿಲಿಟೀಸ್ ಅವೈಲಬಲ್ ಇದೆ? ನಾನು ENTನ ತುಂಬ ಚೆನ್ನಾಗಿ ಆನ್ ಪಾರ್ ವಿತ್ ಎನಿ ಅದರ್ ಕಾಸ್ಮೋಪಾಲಿಟನ್ ಸಿಟಿ ಮಾಡಬೇಕು ಅಂತ ನನ್ನ ಉದ್ದೇಶ. ಅದರ ನಿಟ್ಟಿನಲ್ಲಿ ನಾನು ತುಂಬ ಡೆವಲಪ್ ಮಾಡ್ತಾ ಇದ್ದೇನೆ. ಈವನ್ ಕ್ಯಾನ್ಸರ್ ಸರ್ಜರೀಸನ್ನ, ಅನೇಕ ಕ್ಯಾನ್ಸರ್ ಸರ್ಜರೀಸ್ ನಾನು ಕೊಡಗಿನಲ್ಲಿ ಮಾಡಿದ್ದೇನೆ ಅಲಾಂಗ್ ವಿತ್ ಕ್ಯಾನ್ಸರ್ ಸರ್ಜನ್ ಜೊತೆ. ವೈವಸ್ ಹಾಸ್ಪಿಟಲಲ್ಲಿ ಟಂಗ್ ಕ್ಯಾನ್ಸರ್ ಇರ್ಬೋದು ಅಥವಾ ಥೈರಾಯ್ಡ್ ಕ್ಯಾನ್ಸರ್ಸ್ ಇರ್ಬೋದು, ಅಂಥದ್ದೆಲ್ಲ ಈ ಕೊಡಗಿನಲ್ಲಿ ಆಗ್ತಾನೇ ಇರಲಿಲ್ಲ ಮೊದಲೆಲ್ಲ. ಸೊ ನಾವು ENT ಈಗ ನನ್ನ ಕ್ಲಿನಿಕ್ ನೀವು ನೋಡಿರ್ಬೋದು, ರಾಜ ಸೀಟಲ್ಲಿ ಇದೆ, ಕಾಫಿ ಬೋರ್ಡ್ ಕೆಳಗೆ. ತುಂಬ ಎಂಡೋಸ್ಕೋಪೀಸ್ ಆ ಥರ ಎಲ್ಲ ಏನು ಬ್ಯಾಂಗ್ಳೂರಲ್ಲಿ ಅಥವಾ ಕಾಸ್ಮೋಪಾಲಿಟನ್ ಸಿಟೀಸಲ್ಲಿ ಏನು ಮಾಡ್ತಾ ಇದ್ದಾರೆ ಅದನ್ನೆಲ್ಲ ನಾನು ಇನ್ವೆಸ್ಟ್ ಮಾಡಿ ಐ ವಾಂಟ್ ಟು ಗಿವ್ ದ ಬೆಸ್ಟ್ ಫೆಸಿಲಿಟೀಸ್ ಟು ಕೊಡಗು ಪೀಪಲ್ ಇನ್ ENT ಅಪಾರ್ಟ್ ಫ್ರಮ್ ಅದರ್ ಮೆಡಿಕಲ್, ಈವನ್ ಸರ್ಜಿಕಲ್ ಫೀಲ್ಡಲ್ಲೂ ಅಷ್ಟೇ. ಮೆಡಿಕಲ್ ಫೀಲ್ಡ್ ಈಸ್ ಕ್ಯಾಚಿಂಗ್ ಅಪ್ ಇನ್ ಕೊಡಗು. ಡಾಕ್ಟರ್, ವೆನ್ ಇಟ್ ಕಮ್ಸ್ ಟು ಇವಾಗ ಯು ಸ್ಪೋಕ್ ಅಬೌಟ್ ಡೆಫ್ನೆಸ್ ಸ್ಟಾರ್ಟಿಂಗ್, ಇಯರ್ ಡಿಸ್ಚಾರ್ಜ್ ಆಗೋಕ್ಕೆ ಕಾರಣಗಳೇನು? ಮೇಯ್ನ್ಲಿ ಇನ್ಫೆಕ್ಷನು ಮತ್ತು ಅಲರ್ಜಿ ಮತ್ತು ಇನ್ಫೆಕ್ಷನಿಂದ ಕೆಲವು ಸಂದರ್ಭದಲ್ಲಿ ಹುಟ್ಟಿದ ಕಂಜನೈಟಲ್ ಪ್ರಾಬ್ಲಮ್ಸ್ ಅಂತ ಹೇಳ್ತೇವೆ. ಹಾಗಾಗಿ ನಾರ್ಮಲ್ ಫಂಕ್ಷನ್ ಇರೋದಿಲ್ಲ ಇಯರಲ್ಲಿ, ಅಥವಾ ಅದಕ್ಕೆ ಒಂದು ಟ್ಯೂಬ್ ಇರ್ತದೆ, ನೋಸ್ಗೆ ಇಯರ್ಗೊಂದು ಕನೆಕ್ಷನ್, ಅಂಥದ್ದೆಲ್ಲ ಸರಿಯಾಗಿ ಫಂಕ್ಷನ್ ಮಾಡದೇ ಇರೋದ್ರಿಂದ ದೇ ಆರ್ ಪ್ರೋನ್ ಫಾರ್ ಇನ್ಫೆಕ್ಷನ್ ಆ್ಯಂಡ್ ಅಲರ್ಜಿ. ಸೊ ಅದರಿಂದ ಒಂದು ಸಾರಿ ಮಿಡ್ಲ್ ಇಯರ್ ಇನ್ಫೆಕ್ಷನ್ ಆಯಿತು ಅಂದರೆ ಇಯರ್ ಡ್ರಮ್ ಹೊಡೆದೋಗ್ತದೆ, ಅಲ್ಲಿಂದ ಕಿವಿಯಲ್ಲಿ ಸೋರುವಿಕೆ ಶುರುವಾಗ್ತದೆ. ಓಕೆ, ಈ ಥರ ಆದರೆ ವಾಟ್ ಆರ್ ದ ಪ್ರಿಕಾಷನ್ಸ್ ಜನರು ತೆಗಿಬೇಕು? ವಾಟ್ ಆರ್ ದ ಟ್ರೀಟ್ಮೆಂಟ್ಸ್? ಅದು ಯಾವಾಗ ನಾವು ಸಣ್ಣ ಪ್ರಿಕಾಷನ್ಸ್, ಅದೊಂದು ಜನರಲ್ಲಿ ನಾವು ಯೂಶ್ವಲಾಗಿ ನಾವು ಅದನ್ನು ಅವ್ರಿಗೆ ಎಜುಕೇಟ್ ಮಾಡ್ತೇವೆ, ಹೇಗೆ ನೀವು ಮಾಡ್ಕೋಬೇಕು, ಇಯರ್ ಹೆಲ್ತನ್ನ ಹೇಗೆ ಮೇಂಟೈನ್ ಮಾಡ್ಕೋಬೇಕು, ನೋಸ್ ಹೆಲ್ತನ್ನ ಹೇಗೆ ಮೇಂಟೈನ್ ಮಾಡ್ಕೋಬೇಕು, ಅದನ್ನೆಲ್ಲ ನಾವು ವಿ ಟ್ರೈ ಟು ಎಜುಕೇಟ್ ದಿ ಪೇರೆಂಟ್ಸ್ ಆ್ಯಂಡ್ ಆಲ್ಸೋ ಟು ದ ಪೇಷಂಟ್ಸ್. ಸೊ ಅನೇಕರು ಈಗ ಬಿಕಾಸ್ ದ ಲಿಟ್ರಸಿ ಈಸ್ ಕಮ್ಮಿಂಗ್ ಅಪ್, ಅನೇಕರು ನಮ್ಮ ಅಡ್ವೈಸಸ್ ತಗೊಂಡು ಅವರು ಇಯರ್ ಹೆಲ್ತನ್ನ ಮೇಂಟೈನ್ ಮಾಡ್ಕೊಳ್ತಾರೆ. ಇಯರ್ ಪ್ರಾಬ್ಲಮ್ ಇದ್ದರೆ ಫಸ್ಟ್ ENT ಸ್ಪೆಷಲಿಸ್ಟ್ ಹತ್ರ ಬರ್ಬೋದು, ಅಥವಾ ಅವರಿಗೆ ಕರೆಕ್ಟ್ ಸೂಕ್ತ ಫ್ಯಾಮಿಲಿ ಫಿಸಿಷಿಯನ್ ಇದ್ದರೆ ಕರೆಕ್ಟಾಗಿ ಅವ್ರ ಬಳಿ ಹೋದರೆ ಅವರು ಯೂಶ್ವಲಾಗಿ ನಮಗೆ ರೆಫರ್ ಮಾಡ್ತಾರೆ. ಏನಾದರೂ ಪ್ರಾಬ್ಲಮ್ ಇದ್ದರೆ, ಅಥವಾ ವ್ಯಾಕ್ಸ್ ಇರ್ಬೋದು, ಇನ್ಫೆಕ್ಷನ್ ಇರ್ಬೋದು, ಏನೇ ಪ್ರಾಬ್ಲಮ್ ಇದ್ದರೂ, ಬಿಕಾಸ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಎ ಜನರಲ್ ಪ್ರಾಕ್ಟಿಷನರ್ ಟು ಟ್ರೀಟ್ ದೀಸ್ ಪ್ರಾಬ್ಲಮ್ಸ್. ಸೊ ನಮ್ಮ ಹತ್ರ ಕಳಿಸ್ತಾರೆ ಅವರು. ಸೊ ಇವಾಗ ಒಬ್ರಿಗೆ ಇಯರ್ ಡ್ರಮ್ ಬಸ್ಟ್ ಆಗಿ ಇಯರ್ ಡ್ರಮ್ ಡ್ಯಾಮೇಜ್ ಆಗಿ ಯು ಹ್ಯಾವ್ ಲೀಷನ್ಸ್ ಕಮಿಂಗ್ ಔಟ್.
ಸೊ ಅದಕ್ಕೆ ನೀವೇನು ಮಾಡ್ತೀರಾ, ಟ್ರೀಟ್ಮೆಂಟ್ಸ್ ಯು ಗಿವ್? ನಾವು ಫಸ್ಟು ಇನ್ಫೆಕ್ಷನ್ನ ಕಂಟ್ರೋಲ್ ಮಾಡಲಿಕ್ಕೆ ಸೂಟಬಲ್ ಆ್ಯಂಟಿಬಯೋಟಿಕ್ಸ್ ಕೊಡ್ತೇವೆ. ಸೊ ಇಯರ್ನ ಡ್ರೈ ಮಾಡ್ತೇವೆ, ಸೋರುವಿಕೆ ನಿಲ್ಲುವಂಗೆ ಮಾಡ್ತೇವೆ, ಮತ್ತು ನೀರು ಹೋಗದಂಗೆ ಅವ್ರಿಗೆಲ್ಲ ಅಡ್ವೈಸ್ ಎಜುಕೇಟ್ ಮಾಡ್ತೇವೆ. ಮತ್ತು ಇಯರ್ ಡ್ರಮ್ ಹೋಲ್ ಆಗಿರೋದನ್ನು ನಾವು ಸರ್ಜರಿ ಮೂಲಕ ಅದನ್ನ ರಿಪೇರ್ ಮಾಡ್ತೇವೆ. ಅದನ್ನು ನಾವು ಟಿಂಪನೋಪ್ಲಾಸ್ಟಿ ಅಂತ ನಮ್ಮ ಟರ್ಮಿನಾಲಜಿಲಿ ಹೇಳ್ತೇವೆ. ಸೊ ಅದನ್ನು ಮಾಡಿ ಕಿವಿ ಕೇಳುವಂಗೆ ನಾವು ಮಾಡಿಕೊಡ್ತೇವೆ. ಆ ಥರ ಟ್ರೀಟ್ಮೆಂಟ್ಸ್ ಮಾಡಿದ್ದೀರಾ ಡಾಕ್ಟರ್ ಇಲ್ಲಿ? ತುಂಬ ಮಾಡ್ತಾ ಇರ್ತೇವೆ. ನಾನು ವಾರಕ್ಕೆ ಒಂದು ಕೇಸು ಅಥವಾ ವಾರಕ್ಕೆ 2 ಕೇಸು ಈ ಥರ ಇಯರ್ ಡಿಸ್ಚಾರ್ಜ್ ಆಗಿ ಇಯರ್ ಡ್ರಮ್ ಬಸ್ಟ್ ಅಂಥದ್ದನ್ನ ನಾವು ಟಿಂಪನೋಪ್ಲಾಸ್ಟಿ ಮಾಡ್ತಾನೇ ಇರ್ತೇವೆ. ಅದು ಮೈಕ್ರೋಸ್ಕೋಪಿಕ್ ಸರ್ಜರಿ. ನನ್ನದೇ ಸ್ವಂತ ಮೈಕ್ರೋಸ್ಕೋಪ್ ನಾನು ಜರ್ಮನಿಯಿಂದ ತರಿಸಿದ್ದೇನೆ. ಅದು ವೈವಸ್ ಆಸ್ಪತ್ರೆಯಲ್ಲಿದೆ, ಅಶ್ವಿನಿ ಆಸ್ಪತ್ರೆಯಲ್ಲೂ ಇದೆ. ಅವರಿಗೆ ರೋಟ್ರಿಯಿಂದ ಇತ್ತೀಚೆಗೆ ಡೊನೇಟ್ ಮಾಡಿದ್ದಾರೆ ಸೇಮ್ ಮೈಕ್ರೋಸ್ಕೋಪ್, ಕಾಲ್ಝೀಸ್ ಮೈಕ್ರೋಸ್ಕೋಪ್ ಅಂತ. ಅದು 9 ಲಕ್ಷ ರೂಪಾಯಿ ಆಗ್ತದೆ ಆ ಮೈಕ್ರೋಸ್ಕೋಪ್ಗೆ. ಅದು ನನ್ನ ಪರ್ಸನಲ್ಲೂ ಇದೆ, ಅಶ್ವಿನಿ ಹಾಸ್ಪಿಟ್ಲಲ್ಲೂ ಇದೆ. ಅದು ಡೊನೇಟ್ ಮಾಡಿದ್ದಾರೆ ರೋಟ್ರಿ ಅವರು. ಎಕ್ಸಲೆಂಟ್ ಡಾಕ್ಟರ್. ಸೊ ವಿ ಹ್ಯಾವ್ ಫೆಸಿಲಿಟೀಸ್. ಎಸ್. ಓಕೆ ಡಾಕ್ಟರ್, ವೆನ್ ಲೆಟ್ಸ್ ಟಾಕ್ ಅಬೌಟ್ ಅದರ್, ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ನೋಸ್. ಇವಾಗ ಸೈನಸೈಟಿಸ್ ಇರ್ಬೋದು. ಹೌ ಇಸ್ ಸೈನಸೈಟಿಸ್ ಕಾಸ್ಟ್? ನಮ್ಮಲ್ಲಿ ನಮ್ಮ ಫೇಶಿಯಲ್ ಬೋನ್ಸ್ ಅಥವಾ ಫೇಶಿಯಲ್ ಸ್ಕಲ್ ಅದರಲ್ಲಿ ಕ್ಯಾವಿಟೀಸ್ ಇರುತ್ತೆ, ಅದನ್ನ ನಾವು ಸೈನಸ್ ಅಂತ ಹೇಳ್ತೇವೆ. ಎಲ್ಲ ಸೈನಸ್ಸು ನೋಸಿಗೆ ಓಪನ್ ಆಗ್ತದೆ, ಡ್ರೈನೇಜ್ ಇರಬೇಕು. ಸೊ ನಾರ್ಮಲ್ ಡ್ರೈನೇಜ್ ನೋಸಿಗೆ ಹೋಗ್ತದೆ, ಅದ್ರ ನೋಸಿಂದ ಹೊರಗಡೆ ಬರ್ತದೆ ಅಥವಾ ಗಂಟ್ಲಿಗೆ ಹೋಗ್ತದೆ. ಸೊ ಯಾವಾಗ ಸೈನಸ್ ಬ್ಲಾಕ್ ಆಗ್ತದೆ, ಇನ್ಫೆಕ್ಷನಿಂದ ಬ್ಲಾಕ್ ಆಗ್ಬೋದು ಅಥವಾ ಗ್ರೋತಿಂದ ಬ್ಲಾಕ್ ಆಗ್ಬೋದು, ಆವಾಗ ಡ್ರೈನೇಜ್ ಸ್ಮೂತಾಗಿರೋದಿಲ್ಲ ನೋಸ್ಗೆ. ಸೊ ಅಲ್ಲಿ ಆ ಸೆಕ್ರಿಷನ್ಸ್ ಎಲ್ಲ ಒಂದು ಕಡೆ ಸೇರಿ ಅಲ್ಲಿ ಅದು ಇನ್ಫೆಕ್ಟ್ ಆಗಿ ಸೈನೋಸೈಟಿಸ್ ಆಗ್ತದೆ. ಅದನ್ನು ನಾವು ಎಂಡೋಸ್ಕೋಪಿ ಅಂತ ನಮ್ಮ ಕ್ಲಿನಿಕಲ್ಲೂ ಮಾಡ್ತೇವೆ, ವೈವಸ್ ಆಸ್ಪತ್ರೆಯಲ್ಲೂ ಮಾಡ್ತೀವಿ. ಎಂಡೋಸ್ಕೋಪಿ ಅಂತ ಮಾಡಿ ಎಲ್ಲಿ ಬ್ಲಾಕ್ ಆಗಿದೆ ಅಂತ ನೋಡ್ತೇವೆ. ಸೊ ಅದಾದಮೇಲೆ ನಾವು ಸರ್ಜರಿ ಅಡ್ವೈಸ್ ಮಾಡ್ತೇವೆ, ಎಂಡೋಸ್ಕೋಪಿಕ್ ಸರ್ಜರಿ ಅಡ್ವೈಸ್ ಮಾಡ್ತೇವೆ. ಮತ್ತೆ ಒಂದು CT ಸ್ಕ್ಯಾನ್ ಮಾಡಿಸ್ತೇವೆ. ನಮಗೆ ಅದೊಂದು ರೋಡ್ ಮ್ಯಾಪ್ ಇದ್ದಾಗೆ CT ಸ್ಕ್ಯಾನ್ ಸರ್ಜರಿಗೆ. ಸೊ ಸರ್ಜರಿ ಮಾಡೋಕ್ಕಿಂತ ಮೊದಲು ನಾವು ಒಂದು CT ಸ್ಕ್ಯಾನ್ ಮಾಡಿ ನಾವು ಎಲ್ಲೆಲ್ಲಿ ಹೋಗಬೇಕು, ಬಿಕಾಸ್ ಆಲ್ ದ ವೈಟಲ್ ಸ್ಟ್ರಕ್ಚರ್ಸ್ ಆರ್ ವೆರಿ ಕ್ಲೋಸ್ ಟು ದ ಸೈನಸ್. ವೈಟಲ್ ಸ್ಟ್ರಕ್ಚರ್ಸ್ ಅಂದರೆ ಕಣ್ಣಿರ್ಬೋದು ಅಥವಾ ಅದ್ರ ನರ ಇರ್ಬೋದು, ಅನೇಕ ಬ್ಲಡ್ ವೆಸಲ್ಸ್ ಇರ್ತದೆ. ಸೊ ದಟ್ಸ್ ವೈ ಈ CT ಸ್ಕ್ಯಾನ್ ಅನ್ನೋಂಥದ್ದು ಒಂದು ರೋಡ್ ಮ್ಯಾಪ್ ಇದ್ದಾಗೆ ನಮಗೆ. ಬಿಫೋರ್ ಸರ್ಜರಿ ವಿ ಹ್ಯಾವ್ ಟು ಗೆಟ್ ಅ CT ಸ್ಕ್ಯಾನ್ ಡನ್. ಓಕೆ, ಇವಾಗ ಸೈನಸ್ ಸರ್ಜರಿ ಮಾಡೋದಕ್ಕೆ ತುಂಬ ಭಯ ಇದೆ ಜನರಿಗೆ. ಸೊ ಹೌ ಕಾಂಪ್ಲಿಕೇಟೆಡ್ ಇಸ್ ಸರ್ಜರಿ ಆರ್ ಈಸಿ ಇಸ್ ಸರ್ಜರಿ? No, it depends. Depends on the training and skill of a surgeon also. So everybody are not so skillful, or they won't have an opportunity to learn itara skill. But of late, many of the young ENT surgeons are also learning, because lot of workshops, lot of conferences they are attending. Everybody will have their own personal instruments. First animal module ಮೇಲೆ ಅವರು ಟ್ರೈನ್ ಅಪ್ ಆಗ್ತಾರೆ. ಮತ್ತು ಪೇಷಂಟ್ಸ್ ವಿತ್ ಎ ಸೀನಿಯರ್ ಅಂಡ್ ಸೀನಿಯರ್ ದೇ ವಿಲ್ ಗೆಟ್ ಟ್ರೈನ್ಡ್. ಹಾಗಾಗಿ ಎವ್ರಿಬಡಿ ಮೋಸ್ಟ್ ಆಫ್ ದೆಮ್ ಆರ್ ಟ್ರೈನ್ಡ್ ವೆಲ್. ಬಟ್ ವೆರಿ ರೂರಲ್ ಕಡೆ ಎಲ್ಲ ಸ್ವಲ್ಪ ಕಷ್ಟ ಆಗ್ತದೆ, ಬಿಕಾಸ್ ಇಂಥ ಸರ್ಜರಿ ಮಾಡಬೇಕು ಅಂದರೆ ಯು ಮಸ್ಟ್ ಹ್ಯಾವ್ ಎ ಗ್ಯಾಜೆಟ್ಸ್ ಆಲ್ಸೋ ಆ್ಯಂಡ್ ಎ ಸ್ಕಿಲ್ಫುಲ್ ಸರ್ಜನ್ ಆಲ್ಸೋ. ಬ್ಯಾಕಪ್ ಇರಬೇಕು. ನಮಗೆ ಇಲ್ಲಿ ಕೊಡಗಿನಲ್ಲಿ ಬ್ಯಾಕಪ್ ಸ್ವಲ್ಪ ಕಷ್ಟ ಆಗ್ತದೆ. ಬಟ್ ಸ್ಟಿಲ್ ನಾವು, ಬಿಕಾಸ್ ಐ ಆಮ್ ಇನ್ ಎ ಟೀಚಿಂಗ್ ಹಾಸ್ಪಿಟಲ್ ಎಟ್ KVG ಸುಳ್ಯ, ಸೊ ನನಗೆ ಮ್ಯಾನೇಜ್ಮೆಂಟ್ ಅಂತ ಪ್ರಾಬ್ಲಮ್ ಏನು ಆಗೋದಿಲ್ಲ. ಬಟ್ ಫಾರ್ ಮೆನಿ ಆಫ್ ದ ಡಾಕ್ಟರ್ಸ್ ದಿಸ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಬ್ಯಾಕಪ್ ಇಸ್ ನಾಟ್ ದೇರ್. ಅದರಿಂದ ಸ್ವಲ್ಪ ಹಿಂದೇಟು ಹೊಡಿತಾರೆ ಮೇಜರ್ ಸರ್ಜರಿ ಮಾಡಲಿಕ್ಕೆ ಕೊಡಗಿನಲ್ಲಿ. ಡಾಕ್ಟರ್, ಹೆಡ್ ಆ್ಯಂಡ್ ನೆಕ್ ಸರ್ವಿಸಸ್, ಹೆಡ್ಡಲ್ಲಿ ಏನೇನು ಪ್ರಾಬ್ಲಮ್ಸ್ ಬರ್ಬೋದು ಆ್ಯಂಡ್ ವಾಟ್ ಸಾರ್ಟ್ ಆಫ್ ಟ್ರೀಟ್ಮೆಂಟ್ಸ್ ಡು ಯು ಪ್ರೊವೈಡ್ ಆಸ್ ಅನ್ ENT ಸ್ಪೆಷಲಿಸ್ಟ್? ನಾವು ಜನರಲಿ ಹೆಡ್ ಆ್ಯಂಡ್ ನೆಕ್ ಸರ್ಜರಿ ಅಂದರೆ ನಾವು ಮೇಯ್ನಾಗಿ ನಾವು ಅಪಾರ್ಟ್ ಫ್ರಮ್ ಕ್ಯಾನ್ಸರ್ಸ್ ಅನೇಕ ಕಾಯಿಲೆಗಳು ಬರ್ತದೆ. ನೆಕ್ ಏರಿಯಾದಲ್ಲಿರ್ಬೋದು, ಹೆಡ್ ಏರಿಯಾದಲ್ಲಿರ್ಬೋದು, ಅಪಾರ್ಟ್ ಫ್ರಮ್ ಬ್ರೈನ್. ಸೊ ಕ್ರೇನಿಯಲ್ ಕ್ಯಾವಿಟಿ ಅಂದರೆ ಅದರೊಳಗಡೆ ಬ್ರೈನ್ ಇರ್ತದೆ, ಅದನ್ನ ನಾವು ಟಚ್ ಮಾಡಲಿಕ್ಕೆ ಹೋಗೋದಿಲ್ಲ. ಅದಕ್ಕೆ ಸ್ಪೆಷಲಿಸ್ಟ್ ಇದ್ದಾರೆ, ನ್ಯೂರೋ ಸರ್ಜನ್ಸ್ ಅಂತ ಹೇಳ್ತೀವಿ ಅವರಿಗೆ. ಸೊ ಅವರು ಅದನ್ನ ಹ್ಯಾಂಡಲ್ ಮಾಡ್ತಾರೆ. ಸ್ಕಲ್ ಬೇಸ್ ಇರ್ಬೋದು, ಆಮೇಲೆ ಫೇಸ್, ನೆಕ್ ಗ್ರೋತ್ಸ್ ಎಲ್ಲ ಇರ್ತದೆ. ಫಾರ್ ಎಕ್ಸಾಂಪಲ್ ಥೈರಾಯ್ಡ್ ಟ್ಯೂಮರ್ಸ್ ಇರ್ತದೆ. ಕ್ಯಾನ್ಸರಸ್ ಕಮ್ಮಿ ಇರ್ತದೆ, ಬಟ್ ಮೇಯ್ನಾಗಿ ಬಿನೈನ್ ಟ್ಯೂಮರ್ಸ್ ತುಂಬ ಬರ್ತದೆ. ಆಮೇಲೆ ಗ್ಲ್ಯಾಂಡ್ಸ್ ಬರ್ತದೆ, ಸಬ್ಮ್ಯಾಂಡಿಬುಲರ್ ಗ್ಲ್ಯಾಂಡ್ ಅಂತ ಬರುತ್ತೆ, ಮತ್ತು ಪೆರೋಟಿಡ್ ಗ್ಲ್ಯಾಂಡ್ ಅಂತ ಬರುತ್ತೆ. ಅನೇಕ ಇಂಥ ಗ್ಲ್ಯಾಂಡ್ಗಳು ಮತ್ತು ನೆಕ್ಕಲ್ಲಿ ಅನೇಕ ನಾನ್ ಕ್ಯಾನ್ಸರಸ್ ಗ್ರೋತ್ ಬರ್ತದೆ. ಅಂಥದ್ದೆಲ್ಲ ತುಂಬ ನಾವು ಹ್ಯಾಂಡಲ್ ಮಾಡ್ತಾ ಇರ್ತೇವೆ. ಈವನ್ ಎಟ್ ಕೊಡಗು ಆಲ್ಸೋ ವಿ ಆರ್ ಹ್ಯಾಂಡ್ಲಿಂಗ್ ದೋಸ್ ಕೇಸಸ್, ನಾನ್ ಕ್ಯಾನ್ಸರಸ್ ಗ್ರೋತ್. ಬಟ್ ಕೆಲವು ಕ್ಯಾನ್ಸರ್ ಗ್ರೋತ್ ಇನ್ಎವಿಟೇಬಲ್ ಆಗಿ ನಾವು ಮಾಡಬೇಕಾಗ್ತದೆ, ಹಾಗೆ ನಾವು ಮಾಡ್ತೇವೆ. ಬಿಕಾಸ್ ನಾವು ಕ್ಯಾನ್ಸರ್ ಸರ್ಜರಿ ಮಾಡೋದು
ಪೋಸ್ಟ್ ಆಪ್ರೇಟಿವ್ ಮ್ಯಾನೇಜ್ಮೆಂಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅವ್ರಿಗೆ ರೇಡಿಯೋಥೆರಪಿ ಕೊಡಬೇಕಾಗ್ತದೆ ಅಥವಾ ಕೀಮೋಥೆರಪಿ ಕೊಡಬೇಕಾಗ್ತದೆ. ಅಂಥ ಫೆಸಿಲಿಟೀಸ್ ಎಲ್ಲ ನಮ್ಮಲ್ಲಿ ಇರೋದಿಲ್ಲ. ನಾವು ಸರ್ಜರಿ ಮಾಡಿಬಿಟ್ಟು ಅಂಥ ಪೇಷಂಟನ್ನ ನಾವು ಮೈಸೂರು ಬ್ಯಾಂಗ್ಳೂರು ಕಳಿಸ್ಬೇಕಾಗ್ತದೆ. ಕೆಲವು ಕ್ಯಾನ್ಸರ್ಗೆ ಇಂಥ ಟ್ರೀಟ್ಮೆಂಟ್ ಬೇಕಾಗೋದಿಲ್ಲ, ಕೀಮೋಥೆರಪಿ ಅಥವಾ ರೇಡಿಯೋಥೆರಪಿ ಬೇಕಾಗೋದಿಲ್ಲ, ಒಂದು ಸರ್ಜರಿ ಸಾಕಾಗ್ತದೆ ಅರ್ಲಿ ಸ್ಟೇಜಲ್ಲಿ. ಸೊ ಅಂಥದ್ದೆಲ್ಲ ನಾವು ಇಲ್ಲಿ ಮಾಡ್ತೇವೆ, ಕೊಡಗಿನಲ್ಲಿ ಮಾಡ್ತೇವೆ. ಡಾಕ್ಟರ್, ಇವಾಗ ಫಾರ್ ಎಕ್ಸಾಂಪಲ್ ಒಂದು ತಲೆನೋವು ಬಂತು, ಮೈಗ್ರೇನ್ ಆಗಲಿ, ಡು ಯು ಟ್ರೀಟ್ ಮೈಗ್ರೇನ್? ಎಸ್ ಎಸ್. ಆ್ಯಂಡ್ ವಾಟ್ ಈಸ್ ಮೈಗ್ರೇನ್? ಕಾಸ್ ಏನು ಮೈಗ್ರೇನ್ ಬರೋಕ್ಕೆ? ಮೈಗ್ರೇನ್ ಆ್ಯಕ್ಚುಲಾಗಿ ದ ಟರ್ಮಿನಾಲಜಿ ಏನಂದರೆ, ಮೈಗ್ರೇನ್ ದ ಬ್ಲಡ್ ವೆಸಲ್ ಬ್ರೈನ್ ದ ಕ್ರೇನಿಯಲ್ ಕ್ಯಾವಿಟಿಲಿ ಬ್ಲಡ್ ವೆಸಲ್ಸ್ ಇರುತ್ತೆ. ಸೊ ಅದು ಏನಾಗ್ತದೆ, ಬಿಕಾಸ್ ಆಫ್ ಸೋ ಮೆನಿ ಫ್ಯಾಕ್ಟರ್ಸ್ ಇಟ್ ಗೆಟ್ಸ್ ಡೈಲೇಟೆಡ್. ಸೊ ಅಂಥ ಟೈಮಲ್ಲಿ ಸ್ಟ್ರೆಚ್ ಆಗ್ತದೆ ನರ್ವ್ಸ್ ಅರೌಂಡ್ ದಿ ವೆಸಲ್ಸ್. ಸೊ ಹಾಗಾಗಿ ಪೇಯ್ನ್ ವಿಲ್ ಬಿ ವೆರಿ ಸಿವಿಯರ್. ಯೂಶಲಾಗಿ ಇದು ಈ ಟೆನ್ಷನ್ ಇರ್ಬೋದು ಅಥವಾ ಒನ್ ಸೈಡ್ ಹೆಡ್ಏಕ್, ಇನಿಷಿಯಲಿ ಒಂದು ಆರ ಬರ್ತದೆ ಅವ್ರಿಗೆ, ಒಂಥರ ಮಂಜು ಮಂಜು ಕಾಣೋದು, ಮತ್ತು ವಾಮಿಟಿಂಗ್ ಸೆನ್ಸೇಷನ್ ಬರೋದು, ಒಂದು ಸೈಡ್ ತಲೆನೋವು ಬರೋದು. ಇಸ್ ಎ ಕ್ಲಾಸಿಕಲ್ ಫೀಚರ್ಸ್ ಆಫ್ ಎ ಮೈಗ್ರೇನ್. ಅಂಥದ್ದು ನಾವು ಟ್ರೀಟ್ ಮಾಡ್ತಾ ಇರ್ತೀವಿ. ನಾವು ನಮ್ಮ ಹತ್ರ ಬರ್ತಾ ಇರ್ತಾರೆ ಮೈಗ್ರೇನಸ್ ಪೇಷಂಟ್. ಓಕೆ ಡಾಕ್ಟರ್, ಯು ರೀಸೆಂಟ್ಲಿ ನೀವು ಡೆಫ್ನೆಸ್ ಸ್ಕ್ರೀನಿಂಗ್ ಕ್ಯಾಂಪ್ ಮಾಡಿದ್ರಿ. ಹೌದೌದು. ಆ್ಯಂಡ್ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಿ. ಹೌದು. ವಾಟ್ ಗೋಸ್ ಇನ್ಸೈಡ್ ದಿಸ್ ಡೆಫ್ನೆಸ್ ಸ್ಕ್ರೀನಿಂಗ್ ಕ್ಯಾಂಪ್? ಇದರಲ್ಲಿ ನಾವು ಅರ್ಲಿ ಡಿಟೆಕ್ಷನ್ ಈಸ್ ಅ ಬೆಸ್ಟ್ ವೇ ಫಾರ್ ಡೆಫ್ನೆಸ್ ಸ್ಕ್ರೀನಿಂಗ್ ಅಂತ ನಾವು ಇದು ಮಾಡಿಕೊಂಡು, ಅನೇಕ ಜನರಿಗೆ ಗೊತ್ತಿರೋದಿಲ್ಲ ದೇ ಆರ್ ಡೆಫ್ ಅಂತ. ಒಂದು ಕಡೆ ಅವ್ರಿಗೆ ಡೆಫ್ ಇದ್ದರೆ ಇನ್ನೊಂದು ಕಡೆಯಿಂದ ಕೇಳ್ತಾ ಇರ್ತದೆ, ದೇ ಜಸ್ಟ್ ಇಗ್ನೋರ್ ಇಟ್. ಈಗ ದಿಸ್ ಡೆಫ್ನೆಸ್ ಪ್ರೋಗ್ರಾಮ್ ಈಸ್ ಎ ಬಿಗ್ ಪ್ರೋಗ್ರಾಮ್ ಇನ್ ಇಂಡಿಯಾ. ಇಟ್ ಈಸ್ ಲೈಕ್ ಎ ನ್ಯಾಷನಲ್ ಪ್ರೋಗ್ರಾಮ್ ಮಾಡಿದ್ದಾರೆ. ಬ್ಲೈಂಡ್ನೆಸ್ ಥರನೇ ಪ್ರಿವೆನ್ಷನ್ ಆಫ್ ಡೆಫ್ನೆಸ್ ಒಂದು ನ್ಯಾಷನಲ್ ಪ್ರೋಗ್ರಾಮ್ ಮಾಡಿದ್ದಾರೆ. ಸೊ ಅದು ಇಂಪ್ಲಿಮೆಂಟೇಷನ್ ಆಗಬೇಕು, ಎಲ್ಲ ಕಡೆ ಆಗ್ತಾ ಇದೆ ಈಗ. ಸೊ ಅದರಲ್ಲಿ ನಾವು ನ್ಯೂ ಬಾರ್ನ್ ಸ್ಕ್ರೀನಿಂಗಿಗೆ ತುಂಬ ಒತ್ತು ಕೊಡಬೇಕಾಗ್ತದೆ. ಯಾಕೆಂದರೆ ವೆಸ್ಟರ್ನ್ ಕಂಟ್ರೀಸಲ್ಲಿ ಈವನ್ ಫಾರ್ ಅ ನಾರ್ಮಲ್ ಬೇಬಿ ದಿಸ್ ಡೆಫ್ನೆಸ್ ಸ್ಕ್ರೀನಿಂಗ್ ಅಂತ ಮಕ್ಕಳು ಹುಟ್ಟಿದ ತಕ್ಷಣವೇ ಸ್ಕ್ರೀನಿಂಗ್ ಮಾಡ್ತಾರೆ. ನಮ್ಮ ದೇಶದಲ್ಲಿ ಈಗ ಕಾಸ್ಮೋಪಾಲಿಟನ್ ಸಿಟೀಸಲ್ಲೆಲ್ಲ ಬಂದಿದೆ, ಫೆರಿಫೆರಿಲೆಲ್ಲ ಅದು ಇನ್ನೂ ಬಂದಿಲ್ಲ. ಎಲ್ಲ ಮಗು ದೇ ಹ್ಯಾವ್ ಟು ಅಂಡರ್ಗೋ ಡೆಫ್ನೆಸ್ ಸ್ಕ್ರೀನಿಂಗ್ ಅಂತ. ದೇರ್ ಆರ್ 2 ಗ್ಯಾಜೆಟ್ಸ್, ಪೇಯ್ನ್ಲೆಸ್ ಪ್ರೊಸೀಜರ್ ಅದು. ಸೊ ಅದನ್ನು ಅಳವಡಿಸಿ ನಾವು ಮಗು ಡೆಫ್ ಇದೆಯೋ ಇಲ್ಲೋ ಅಂತ ನ್ಯೂ ಬಾರ್ನ್ ಸ್ಕ್ರೀನಿಂಗ್ ಮಾಡ್ತೇವೆ. ಮತ್ತು ಅಡಲ್ಟ್ಸಲ್ಲಿ ರೆಗ್ಯುಲರ್ ಆಗಿ ಅವ್ರ ಕಂಪ್ಲೇಂಟ್ ಇದ್ದರೆ ನಾವು ಮಾಡ್ತೇವೆ. ಇಲ್ದಿದ್ರೂ ಕೆಲವು ಡೆಫ್ನೆಸ್ ಸ್ಕ್ರೀನಿಂಗ್ ಆದಾಗ ಅವರ ಬ್ರದರ್ಸು ಸಿಸ್ಟರ್ಸು ಅಥವಾ ಅವ್ರ ಪೇರೆಂಟ್ಸ್ ಕರ್ಕೊಂಬರ್ತಾರೆ ನಮ್ಮ ಹತ್ರ. ಓಕೆ, ಮತ್ತು ಯು ಸ್ಟಾರ್ಟ್ ಟು ಕ್ರಿಯೇಟ್ ಅನ್ ಅವೇರ್ನೆಸ್. ಆ್ಯಂಡ್ ಯಾವ ಥರ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅವೇರ್ನೆಸ್ನ? ಇವಾಗ ಡೆಫ್ನೆಸ್ಸಿಂದ ಒಬ್ಬರಿಗೆ ಡೆಫ್ನೆಸ್ ಇದ್ದರೆ ಅವರು ಚಟುವಟಿಕೆಗಳು ಟು ಲರ್ನ್ ವಿಲ್ ಬಿ ಹ್ಯಾಂಪರ್ಡ್. ಅಥವಾ ಸ್ಕೂಲ್ ಮಕ್ಕಳಿಗೆ ಡೆಫ್ನೆಸ್ ಇದ್ದರೆ ಅವರಿಗೆ ಓದಲಿಕ್ಕೆ ಆಗೋದಿಲ್ಲ, ಅಥವಾ ಬುದ್ಧಿ ಬೆಳೆಯೋದಿಲ್ಲ, ಅಥವಾ ದೇ ಬಿಕಮ್ ಡಲ್ ಇನ್ ದ ಕ್ಲಾಸ್. ಅವ್ರ ಪರ್ಫಾರ್ಮೆನ್ಸ್ ವೆರಿ ವೀಕ್ ಆಗಿಬಿಡ್ತದೆ. ಸೊ ಅದಕ್ಕೆ ಅವ್ರ ನಾರ್ಮಲ್ ಹಿಯರಿಂಗ್ನ ನಾವು ಮಾಡಲೇಬೇಕಾಗ್ತದೆ. ಸೊ ವಿ ಆರ್ ಅಕೌಂಟೇಬಲ್ ಆ್ಯಂಡ್ ವಿ ಹ್ಯಾವ್ ಇದು ನಮಗೆ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ಆ್ಯಸ್ ಎ ಸಿಟಿಸನ್ ಆಫ್ ದಿಸ್ ಕಂಟ್ರಿ ಆ್ಯಂಡ್ ಫಾರ್ ಕೊಡಗು. ವಿ ಹ್ಯಾವ್ ಎ ರೆಸ್ಪಾನ್ಸಿಬಿಲಿಟಿ ಟು ಬ್ರಿಂಗ್ ಡೌನ್ ದ ಡೆಫ್ನೆಸ್. ನಾನು ಆಗಲೇ ಹೇಳಿದೆ, ನಮ್ಮ ಭಾರತ ದೇಶದಲ್ಲಿ 63 ಮಿಲಿಯನ್ಸ್ ಆರ್ ಡೆಫ್ ಅಂತ ದ ಲೇಟೆಸ್ಟ್ ಸ್ಟ್ಯಾಟಿಸ್ಟಿಕ್ಸ್. ಸೊ ವಿ ಹ್ಯಾವ್ ರೆಸ್ಪಾನ್ಸಿಬಿಲಿಟಿ ಟು ಬ್ರಿಂಗ್ ಇಟ್ ಡೌನ್ ಬಿಕಾಸ್ ಅವ್ರಿಗೆ ಇನೆಬಿಲಿಟಿ ಟು ಲರ್ನ್ ಆಗಿಬಿಟ್ರೆ, ಅವ್ರಿಗೆ ಕಲೀಲಿಕ್ಕೆ ಆಗಲಿಲ್ಲ ಅಂದರೆ ಅವರು ಬೆಳೆಯೋದಿಲ್ಲ ಮುಂದಕ್ಕೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಕಣ್ಣು ಹೇಗೆ, ದೃಷ್ಟಿ ಹೇಗೆ ಇಂಪಾರ್ಟೆಂಟ್, ಹಾಗೆ ಕೇಳೋದು, ಕಿವುಡ್ತನ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಡಾಕ್ಟರ್, ಈ ಕ್ಯಾಂಪ್ ನೀವು ಮಾಡಿದ್ರಲ್ಲ, ಹೌ ಸಕ್ಸಸ್ಫುಲ್ ವಾಸ್ ಇಟ್? ಏನಾದರೂ ಪೇಷಂಟ್ಸ್ ನೀವು ಟ್ರೀಟ್ ಮಾಡಿ ಕಳಿಸಿದ್ರ? ವೆರಿ ಗುಡ್ ರೆಸ್ಪಾನ್ಸ್. ಅದು ನಮ್ಮ ಒಂದು 34 ಪೇಷಂಟ್ಸ್ ಬಂದಿದ್ದರು. ಜಸ್ಟ್ ನಿಮ್ಮಂಥ ಮೀಡಿಯಾದವರು ಪ್ರಚಾರ ಪ್ಲಸ್ ಆಲ್ ಇಂಡಿಯಾ ರೇಡಿಯೋ ಪ್ರಚಾರ ಪ್ಲಸ್ ಪೇಪರ್ ಪ್ರಚಾರದಿಂದ ದ ಜೆನ್ಯೂನ್ ಕೇಸೇ ಬಂದಿತ್ತು ನಮ್ಮ ಹತ್ರ. ಕೆಲವು ಎಲ್ಲ ಇಮ್ಮಿಡಿಯೇಟ್ ರಿಲೀಫ್ ಆಗ್ತದೆ. ಹೇಗೆ ಅಂದರೆ, ಕೆಲವು ವ್ಯಾಕ್ಸ್ ಇರ್ತದೆ, ಇಂಪ್ಯಾಕ್ಟೆಡ್ ವ್ಯಾಕ್ಸ್ ಇರ್ತದೆ. ವ್ಯಾಕ್ಸ್ ಅವ್ರು ಇರೋದೇ ಗೊತ್ತಿರೋದಿಲ್ಲ, ಅದನ್ನು ನಾವು ಕ್ಲಿನಿಕಲ್ಲೇ ತೆಗೆದು ಇಮ್ಮಿಡಿಯೇಟಾಗಿ ಕೇಳ್ತದೆ ಅವ್ರಿಗೆ. ಬಟ್ ಎಲ್ಲ ಡೆಫ್ನೆಸ್ಸು ನಾವು ಆಡಿಯಾಲಜಿ ಸ್ಕ್ರೀನಿಂಗಿಗೆ ಮಾಡ್ತೇವೆ. ಸೊ ನಮ್ಮ ಹತ್ರ ಈಗ ಮೈಸೂರಿಂದ ಬರ್ತಾ ಇದ್ದಾರೆ ಹಿಯರಿಂಗ್ ಟಿನಿಟಸ್ ಇಂಪ್ಲಾಂಟ್ನವರು. ಒಂದು ಎವ್ರಿ ಥರ್ಸ್ಡೇಸ್ ಬರ್ತಾರೆ ಅವರು, ಒಂದು ಗ್ರೂಪ್. ಮತ್ತು ಅಚ್ಚಯ್ಯ ಅಂತ ಇದ್ದಾರೆ, ಮತ್ತು ಪಂಚಮ್ ಅಂತ ಇದ್ದಾರೆ ಇಲ್ಲಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ.
ಸೊ ಅವರೆಲ್ಲ ಸ್ಕ್ರೀನಿಂಗ್ ಮಾಡಿ ನಮಗೆ ಕ್ಲಿನಿಕಲಿ ನಾವು ಫಸ್ಟ್ ವಿಲ್ ಡಯಾಗ್ನೋಸ್ ಇವ್ರಿಗೆ ಡೆಫ್ನೆಸ್ ಪ್ರಾಬ್ಲಮ್ ಇದೆ ಅಂತ ಡಯಾಗ್ನೋಸ್ ಮಾಡಿ ಅವ್ರಿಗೆ ಸ್ಕ್ರೀನಿಂಗಿಗೆ ಕಳಿಸ್ತೇವೆ. ಅವರು ಆಡಿಯಾಲಜಿ ಅವ್ಯಾಲ್ಯೂಯೇಷನ್ ಮಾಡಿ ಇಷ್ಟು ಪರ್ಸೆಂಟೇಜ್ ಲಾಸ್ ಇದೆ ಇವರಿಗೆ ವೆದರ್ ಸರ್ಜರಿ ಹೆಲ್ಪ್ ಆಗುತ್ತೋ ಅಥವಾ ಹಿಯರಿಂಗ್ ಏಡ್ ಹೆಲ್ಪ್ ಆಗುತ್ತೋ ಅಥವಾ ಕಾಕ್ಲಿಯರ್ ಇಂಪ್ಲಾಂಟ್ ಅಂತ ಇದೆ ಅದು ಹೆಲ್ಪ್ ಆಗುತ್ತೋ ಅದನ್ನೆಲ್ಲ ವಿಲ್ ವರ್ಕಪ್. ಮೆಜಾರಿಟಿ ಆಫ್ ದ ಕೇಸಸ್ ಸರ್ಜರಿಲೇ ದೇ ಡೂ ವೆರಿ ವೆಲ್. ಕೆಲವ್ರಿಗೆ ಫಾರ್ ಎಕ್ಸಾಂಪಲ್ ಯಾರಿಗೆ ಸರ್ಜರಿ ಅವ್ರಿಗೆ ತಡ್ಕೊಳ್ಳೋಕ್ಕಾಗೋದಿಲ್ವೋ ಅಥವಾ ದೇರ್ ಆರ್ ಕಾಂಟ್ರಾಂಡಿಕೇಶನ್ಸ್ ಫಾರ್ ಸರ್ಜರಿ ಅಂಥವ್ರಿಗೆ ಹಿಯರಿಂಗ್ ಏಡ್ ಕೊಡ್ತೇವೆ. ಮತ್ತು ಕೆಲವು ಸರ್ಜರಿಯಿಂದ ಪ್ರಯೋಜನ ಆಗೋದಿಲ್ಲ ಅವರಿಗೆ ವಿ ಸಜೆಸ್ಟ್ ಹಿಯರಿಂಗ್ ಏಡ್. ಹಿಯರಿಂಗ್ ಏಡ್ ಅಂದರೆ ಏನೂ ಇಲ್ಲ, ಇಟ್ ಈಸ್ ಜಸ್ಟ್ ಆ್ಯಂಪ್ಲಿಫಿಕೇಷನ್ ಆಫ್ ಸೌಂಡ್ ಅಷ್ಟೇ. ಆ್ಯಂಪ್ಲಿಫೈ ಆಗುತ್ತೆ, ಸೌಂಡು ಆ್ಯಂಪ್ಲಿಫೈ ಆಗುತ್ತೆ. ದಟ್ ಈ ಬೈ ಆ್ಯಂಪ್ಲಿಫಿಕೇಷನ್ ದ ಕ್ಯಾನ್ ಹಿಯರ್ ಬೆಟರ್ ಅಂತ. ಡಾಕ್ಟರ್, ಎಷ್ಟು ವಿಷಯಗಳು ಮಾತಾಡಿದ್ವಿ ನಾವು. ಲೆಟ್ಸ್ ಟಾಕ್ ಅಬೌಟ್ ಸರ್ಜಿಕಲ್ ಕ್ಯಾಂಪ್ಸ್. ಯಾವ ಥರ ಸರ್ಜಿಕಲ್ ಕ್ಯಾಂಪ್ಸ್ ನೀವು ಆರ್ಗನೈಸ್ ಮಾಡಿದ್ದೀರಾ? ಎಷ್ಟು ಸಕ್ಸಸ್ ಆಗಿದೆ ಸರ್ಜಿಕಲ್ ಕ್ಯಾಂಪ್ಸ್? ನಾನು ಆಲ್ಮೋಸ್ಟ್ 2000ಇಂದ ಅಶ್ವಿನಿ ಹಾಸ್ಪಿಟ್ಲಲ್ಲಿ ಪ್ರತಿ ವರ್ಷ ವರ್ಲ್ಡ್ ಹೆಲ್ತ್ ಡೇ ಇರ್ತದೆ. April 7th ಇಸ್ ಅ ವರ್ಲ್ಡ್ ಹೆಲ್ತ್ ಡೇ. ಅದ್ರ ಪ್ರಯುಕ್ತವಾಗಿ ಐದರ್ ಯೂಶಲಾಗಿ ಸ್ಯಾಟರ್ಡೇ ಸಂಡೇ ಕ್ಲಬ್ ಮಾಡಿಕೊಂಡು ನಾವು ಮಾಡ್ತೇವೆ. ಸೊ 19 ಕ್ಯಾಂಪ್ಸ್ ಮಾಡಿದ್ದೇವೆ, ಸರ್ಜಿಕಲ್ ಕ್ಯಾಂಪ್ಸ್. ನಾಟ್ ಓನ್ಲಿ ENT, ಜನರಲ್ ಸರ್ಜರಿ, ಗೈನಕಾಲಜಿ ಆ ಥರ ಎಲ್ಲ ಒಟ್ಟುಗೂಡ್ಕೊಂಡು ಮಾಡ್ತಾಯಿದ್ವಿ. ಸೊ ENTಲೇ ಜಾಸ್ತಿ ನಾವು ನಮ್ಮ ಟೀಮ್ ಆಫ್ ಡಾಕ್ಟರ್ಸ್ ಫ್ರಮ್ ಬ್ಯಾಂಗ್ಳೂರು, ಮೈಸೂರಿಂದೆಲ್ಲ ಬರ್ತಾರೆ. ಸೊ 19 ಕ್ಯಾಂಪ್ಸ್ ಮಾಡಿದ್ದೇವೆ ಇದರವರೆಗೆ. ಹ್ಯಾವ್ ಸ್ಟ್ಯಾಟಿಸ್ಟಿಕ್ಸ್. ನಾವು 3 ದಿನದಲ್ಲಿ ಒಂದು 24, 23, 26 ಸರ್ಜರೀಸ್ ಮಾಡ್ತಾಯಿರ್ತೇವೆ. ಇಟ್ ಈಸ್ ವೆರಿ ಬೆನಿಫಿಷಿಯಲ್ ಟು ದ ಪೇಷಂಟ್ಸ್. ನಾವು ಗ್ಯಾಜೆಟ್ಸ್ ಎಲ್ಲ ನಾವೇ ತರ್ತೇವೆ, ಬ್ಯಾಂಗ್ಳೂರಿಂದ ತರ್ತಾರೆ. ಸೊ ಒಂದೊಂದು ಸರ್ಜರಿಗೂ ಆಲ್ಮೋಸ್ಟ್ ನೀವು ಕಾಸ್ಮೋಪಾಲಿಟನ್ ಸಿಟಿಲಿ ಹೋದರೆ 40,000 to 50,000 rupees ಆಗ್ತದೆ, ವಿಚ್ ವಿ ಆರ್ ಗೋಯಿಂಗ್ ಟು ಡೂ ಫ್ರೀ ಫಾರ್ ದ ಪೇಷಂಟ್ ಹಿಯರ್. ಸೊ ಆ ಥರ 19 ವರ್ಷ ನಾವು ಮಾಡಿದ್ದೇವೆ ಕೊಡಗಿನಲ್ಲಿ. ಸೊ ಅದರಿಂದ ನನ್ನ ಪ್ರಾಕ್ಟೀಸ್ ಹ್ಯಾಸ್ ಇಂಪ್ರೂವ್ಡ್ ಲೈಕ್ ಎನಿಥಿಂಗ್ ಬಿಕಾಸ್ ಆಫ್ ದಿಸ್ ಗುಡ್ ಗೆಸ್ಚರ್. ಆ್ಯಂಡ್ ಐ ಹ್ಯಾವ್ ಟು ಥ್ಯಾಂಕ್ ಮೈ ಟೀಮ್ ಆ್ಯಂಡ್ ಆಲ್ಸೋ ಅಶ್ವಿನಿ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಆಲ್ಸೋ. ದೇ ಸಪೋರ್ಟೆಡ್ ಅಸ್ ಟು ಡೂ ದಿಸ್ free surgical camps at Ashwini Hospital. Okay, thank you. Very nice gesture, doctor. Doctor, what is vertigo? ವರ್ಟಿಗೋ ಅಂದರೆ ಒಂದು ಹ್ಯಾಲುಸಿನೇಷನ್. ಅದು ಅಂದರೆ ಐದರ್ ದ ಎನ್ವೈರನ್ಮೆಂಟ್ ವಿಲ್ ಬಿ ರಿವಾಲ್ವಿಂಗ್ ಅರೌಂಡ್ ದ ಇಂಡಿವಿಜುವಲ್ ಆರ್ ಇಂಡಿವಿಜುವಲ್ ವಿಲ್ ಫೀಲ್ ದಟ್ ಹೀ ಈಸ್ ರಿವಾಲ್ವಿಂಗ್. ಅದೊಂದು ಹ್ಯಾಲುಸಿನೇಷನ್. ಸೊ ಅದೇನಾಗ್ತದೆ ಅಂದರೆ ವಿ ಹ್ಯಾವ್ ಅ ಬ್ಯಾಲೆನ್ಸ್ ಸಿಸ್ಟಮ್ ಇನ್ ಅವರ್ ಬಾಡಿ. ಮೇನ್ ಬ್ಯಾಲೆನ್ಸ್ ಸಿಸ್ಟಮ್ ಈಸ್ ಇಯರಲ್ಲಿ ವೆಸ್ಟಿಬ್ಯುಲರ್ ಆ್ಯಪರೇಟಸ್ ಅಂತ ಹೇಳ್ತೇವೆ. ಮತ್ತು ಕಣ್ಣು ಆಲ್ಸೋ ಆ್ಯಡ್ಸ್ ಫಾರ್ ದ ಇದು ಬ್ಯಾಲೆನ್ಸ್ ಸಿಸ್ಟಮು. ಪ್ಲಸ್ ನಮ್ಮ ಜಾಯಿಂಟ್ಸ್, ಮಸಲ್ಸ್, ಜಾಯಿಂಟ್ಸ್ ಹಾಗೆ ಪ್ಲಸ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಸೊ ಇದರಲ್ಲಿ 80% ಈಸ್ ಬಿಕಾಸ್ ಆಫ್ ವೆಸ್ಟಿಬ್ಯುಲರ್ ಆ್ಯಪರೇಟಸ್, ನಮ್ಮ ಕಿವಿದು ಮೇಯ್ನಾಗಿ. ಸೊ ಅದರಲ್ಲಿ ಏರುಪೇರು ಆದಾಗ ಯು ಗೆಟ್ ದಟ್ ಹ್ಯಾಲುಸಿನೇಷನ್ಸ್, ಗಿಡ್ಡಿನೆಸ್ ಆರ್ ವರ್ಟಿಗೋ ಥರ ಬರುತ್ತೆ. ಸೊ ಅದಕ್ಕೆ ನಾವು ಇವಾಗ ನಮ್ಮ ಕ್ಲಿನಿಕಲ್ಲೇ ಒಂದು ವರ್ಟಿಗೋ ಕ್ಲಿನಿಕ್ ಅಂತ ಸೆಟಪ್ ಮಾಡ್ತಾಯಿದ್ದೀವಿ ಶಾರ್ಟ್ಲಿ. ನಾವೊಂದು ಟೀಮ್ ಆಫ್ ಡಾಕ್ಟರ್ಸ್ ಸೇರ್ಕೊಂಡು ಮಾಡ್ತಾಯಿದ್ದೀವಿ, ENT ಡಾಕ್ಟರ್ಸು, ಫಿಸಿಷಿಯನ್ಸ್, ಆಮೇಲೆ ಆಡಿಯಾಲಜಿಸ್ಟ್, ಇಷ್ಟು ಜನ ಸೇರ್ಕೊಂಡು ಮಾಡ್ತಾಯಿದ್ದೀವಿ. ಇಟ್ ವಿಲ್ ಬಿ ಓಪನಿಂಗ್ ವೆರಿ ಶಾರ್ಟ್ಲಿ, ಮೇ ಬಿ ಇನ್ ದ ಮಂತ್ ಆಫ್ ಏಪ್ರಿಲ್ ನಾವು ಅದನ್ನು ಓಪನ್ ಮಾಡ್ತೇವೆ. ಆ್ಯಂಡ್ ವಿ ಡಯಾಗ್ನೋಸ್ ವೈ ವರ್ಟಿಗೋ ಈಸ್ ಹ್ಯಾಪನಿಂಗ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಟ್ರೀಟ್ ಇಟ್ ಆಲ್ಸೋ ಇನ್ ಅವರ್ ಕ್ಲಿನಿಕ್. ಓಕೆ, ಸೊ ದಿಸ್ ಇಸ್ ದ ಫಸ್ಟ್ ಟೈಮ್ ಯು ಗೋನಾ ಡೂ ದಟ್? ಯಾ. ಓಕೆ. ಮತ್ತೆ ಡಾಕ್ಟರ್, ಇವಾಗ ಇಯರ್ ಪ್ರಾಬ್ಲಮ್ ಅಂದರೆ, ಇಲ್ಲಾಂದರೆ ಇಯರ್ ಅಂದರೆ ಲೆಟ್ಸ್ ಸೇ ಇಯರ್ ಇಟ್ ಸೆಲ್ಫ್ ಒಂಥರ ಸ್ಟಿಗ್ಮಾ ಇದೆ. ಯಾರಾದರೂ ಒಂದು ಫ್ರೀ ಕ್ಯಾಂಪ್ ಇಟ್ಟರು ನನ್ನ ಕಿವಿ ಚೆನ್ನಾಗಿ ಕೇಳಿಸುತ್ತೆ, ಇವನ್ ದೋ ವಿ ಹ್ಯಾವ್ ಸರ್ಟನ್ ಪ್ರಾಬ್ಲಮ್ಸ್. ಆ ಥರ ಜನರಿಗೆ ಏನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಾ? ಅಲ್ಲ, ಕಿವಿ ಪ್ರಾಬ್ಲಮ್ ಜಸ್ಟ್ ಡೆಫ್ನೆಸ್ ಒಂದಲ್ಲ. ಈಗ ಕೆಲವು ಸಿಮ್ಟಮ್ಸೇ ತುಂಬ ಸೈನ್ಸ್ ಆ್ಯಂಡ್ ಸಿಮ್ಟಮ್ಸೇ ಬರುತ್ತೆ. ಕಿವಿ ಸೋರುವಿಕೆ ಇರುತ್ತೆ, ಅವ್ರಿಗೆ ಒಂದು ಸ್ಟಿಗ್ಮಾ ಇರುತ್ತೆ. ಸೋಷಿಯಲ್ ಗ್ಯಾದ್ರಿಂಗ್ ಹೋಗೋಕ್ಕಾಗೋದಿಲ್ಲದೆ ಬಿಕಮ್ ವೆರಿ, ಅವ್ರನ್ನ ಒಂಥರ ಔಟ್ಕಾಸ್ಟ್ ಮಾಡಿಬಿಡ್ತಾರೆ ಡಿಸ್ಚಾರ್ಜ್ ಇರುವಾಗ. ದೇ ಹ್ಯಾವ್ ಟು ಕಮ್ ಟು ಎ ಡಾಕ್ಟರ್ ವೆನ್ ದೆರ್ ಇಸ್ ಎ ಡಿಸ್ಚಾರ್ಜ್. ಡೆಫ್ನೆಸ್ ಇದ್ದರೆ ಸ್ವಲ್ಪ ಹಾಗೆ ಮ್ಯಾನೇಜ್ ಮಾಡ್ಕೊಂಡಿರ್ತಾರೆ ಅವರು. ಬಟ್ ಅಂದ್ರೂ ಒಂದು ಸ್ಟಿಗ್ಮಾ ಡೆವಲಪ್ ಆಗುತ್ತೆ. ಕೇಳೋದಿಲ್ಲ, ಅವ್ರ ವೈಫ್ ಬೈತಾರೆ, ಅವ್ರ ತಾಯಿ ಬೈತಾರೆ, ಬ್ರದರ್ಸ್ ಬೈತಾರೆ, ಏನು ನಿನ್ನ ಕಿವಿ ಕೇಳೋದಿಲ್ಲ ಅಂತ ಬೈತಾ ಇರ್ತಾರೆ. ಸೊ ದೆನ್ ದೇ ವಿಲ್ ಕಮ್ ಟು ದ ಡಾಕ್ಟರ್. ದೇ ಹ್ಯಾವ್ ಟು ಕಮ್ ಟು ದ ಡಾಕ್ಟರ್. ಓಕೆ. ಮತ್ತೆ ಹೋಮ್ ರೆಮಿಡೀಸ್ ಸುಮಾರು ಜನ ಯೂಸ್ ಮಾಡ್ತಾರೆ ಡಾಕ್ಟರ್, ಎಣ್ಣೆ ಹಾಕೋದು ಕಿವಿ. ಹೌ ಹಾರ್ಮ್ಫುಲ್ ಆರ್ ಯೂಸ್ಫುಲ್ ಇಸ್ ಇಟ್? ನೋ, ವಿ ಡೋಂಟ್ ಅಡ್ವೈಸ್ ದಟ್ ಬಿಕಾಸ್ ಇಟ್ ಈಸ್ ನಾಟ್ ಎ ಸ್ಟರೈಲ್. ಇದು ಇವಾಗ ನಾವು ಆ್ಯಂಟಿಬಯೋಟಿಕ್ಸ್, ಇಯರ್ ಡ್ರಾಪ್ಸ್ ಕೊಡ್ತೀವಿ ವಿಚ್ ಈಸ್ ಸ್ಟರೈಲ್, ಬ್ಯಾಕ್ಟೀರಿಯಾ ಫ್ರೀ.
ಇವಾಗ ನೀವು ಕೋಕೋನಟ್ ಆಯಿಲ್ ಹೊರಗಡೆ ಇಟ್ಟಿರ್ತೀರ, ಅದು ದಟ್ ಈಸ್ ಎ ವೆರಿ ಗುಡ್ ಮೀಡಿಯಾ ಫಾರ್ ದ ಬ್ಯಾಕ್ಟೀರಿಯಾ ಟು ಗ್ರೋ. ನೀವು ಬ್ಯಾಕ್ಟೀರಿಯಾನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ ಕಿವಿ ಒಳಗೆ. ಈ ಕೋಕೋನಟ್ ಆಯಿಲ್ ಅಂಥದ್ದೆಲ್ಲ ಹೊರಗಡೆ ಹಾಕಿದ್ರೆ ಇಟ್ ಈಸ್ ನಾಟ್ ಅಡ್ವೈಸಬಲ್ ಟು ಯೂಸ್ ಆಲ್ ದೀಸ್ ಥಿಂಗ್ಸ್, ನೇಟಿವ್ ಮೆಡಿಸಿನ್ಸ್. Commercial available eardrops is always better because they are all time tested and medicated one and sterile, bacteria free it will be. Okay, thank you so much doctor. ENT problems ಏನಾದರೂ ಇದ್ದರೆ ಡಾಕ್ಟರ್ ಮೋಹನ್ ಅಪ್ಪಾಜಿನ ಮೀಟ್ ಮಾಡಿ, he'll give you good solutions. Amruta Clinic, okay. And thank you so much doctor for giving your time for us and coming on to the show. Thank you so much. Thank you. Thank you Keep very watching much. the doctor on Coop 9 News. Until next time, see you.